ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿದ ಮಾರನೇ ದಿನ ಬೆಳಗ್ಗೆ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ನೂರಾರು ಮಂದಿಯನ್ನ ಕೊರೆಯುವ ಚಳಿಯಲ್ಲಿ ಹೊರಹಾಕಲಾಗಿತ್ತು. ಅಲ್ಲಿ ಮಹಿಳೆಯರಿದ್ರು, ಪುಟ್ಟ ಮಕ್ಕಳಿದ್ರು. ಅವರ ಯಾವ ಮಾತನ್ನೂ ಕೇಳದೆ, ಯಾವ ಮುನ್ಸೂಚನೆಯನ್ನೂ ಕೊಡದೆ, ಮನೆಯಲ್ಲಿದ್ದ ವಸ್ತುವನ್ನ ತೆಗೆದುಕೊಳ್ಳೋಕ್ಕೂ ಸಮಯವನ್ನ ನೀಡದೆ ಅವರನ್ನ ಮನೆಯಿಂದ ಹೊರಹಾಕಿ ಅವರ ಗುಡಿಸಲುಗಳನ್ನ ನೆಲಸಮ ಮಾಡಲಾಯಿತು. ಇದರ ಪರವಾಗಿ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು, ದುಡಿಯುವ ಜನರಿಗಾಗಿ ಸಂಘಟನೆಯವರು, ಸಂಘ ಸಂಸ್ಥೆ ಕಾರ್ಯಕರ್ತರು ಹೋರಾಟ ನಡೆಸಿ ನಿರಾಶ್ರಿತರಾದ ಜನರಿಗೆ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಸಿಗಬೇಕಾದ ಹಾಸಿಗೆ, ಹೊದಿಕೆ, ಊಟ, ಬಟ್ಟೆ, ನೀರು ಇಷ್ಟನ್ನ ನೀಡಿ ಮುಂದಿನ ಹೋರಾಟವನ್ನು ರೂಪಿಸಿದ್ರು. ಈ ಸಮಯದಲ್ಲಿ ಸರ್ಕಾರ ಮತ್ತಿತರ ಪ್ರತಿನಿಧಿಗಳು ಅಂತಂದ್ರೆ ಅಧಿಕಾರಿಗಳು, ಶಾಸಕರುಗಳು, ಸಚಿವರುಗಳು, ಬೆಂಗಳೂರು ಅಭಿವೃದ್ಧಿ ಸಚಿವರು ಇವರೆಲ್ಲರ ಹೇಳಿಕೆ ಹೇಗಿತ್ತು ಅಂತಂದ್ರೆ ಅವರೆಲ್ಲರೂ ಕೂಡ ಅಕ್ರಮವಾಗಿ ಅಲ್ಲಿ ಬಂದು ನೆಲೆಸಿದ್ದಾರೆ, ಹಾಗಾಗಿ ಅಕ್ರಮವನ್ನ ನಾವು ತೆರವು ಮಾಡಿದೀವಿ ಅಂತ ಅವರೆಲ್ಲರೂ ಉತ್ತರಿಸಿದ್ರು. ಆದ್ರೆ ಹೀಗಿದ್ದ ಸರ್ಕಾರ ಸಂಪೂರ್ಣವಾಗಿ ಉಲ್ಟಾ ಹೊಡೆಯೋಕೆ ಹೆಚ್ಚು ಸಮಯವೇನು ಬೇಕಾಗಲಿಲ್ಲ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಯಾವಾಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಬುಲ್ಡೋಸರ್ ಸರ್ಕಾರಕ್ಕೆ ಹೋಲಿಸಿದ್ರೋ ಎಲ್ಲವೂ ಬದಲಾಗೋಯ್ತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಗುರಿಯಾಗಿಸಿ ಹೇಳಿಕೆ ಕೊಟ್ಟ ಪಿಣರಾಯಿ ಹೇಳಿಕೆಯನ್ನ ಎಐಸಿಸಿ ಮತ್ತು ವೇಣುಗೋಪಾಲ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ರು. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೋ ಅಥವಾ ವೇಣುಗೋಪಾಲ್ ಅವರಿಗೋ ಅಲ್ಲಿ ನಿರಾಶ್ರಿತರಾದ ಜನರ ಮೇಲಿನ ಕರುಣೆಯಾಗ್ಲಿ ಅಥವಾ ಮಾನವೀಯತೆಯಾಗ್ಲಿ ಅಥವಾ ನೈತಿಕ ಪ್ರಜ್ಞೆ ಆಗ್ಲಿ ಇತ್ತು ಅಂತಲ್ಲ. ಬದಲಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಎದುರಾಗಲಿರುವ ಕೇರಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ರಾಜಕೀಯವನ್ನ ಮಾಡುವ ಮತ್ತು ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಪಿಣರಾಯಿ ವಿಜಯನ್ ಅವರ ಮಾತನ್ನ ಕಾಂಗ್ರೆಸ್ ಪಕ್ಷ ಸುಳ್ಳಾಗಿಸಬೇಕಿತ್ತು. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿ ವೇಣುಗೋಪಾಲ್ ಅವರ ಮಾತು ಮತ್ತು ಅವರ ಸಲಹೆಯನ್ನ ಸ್ವೀಕರಿಸಿ ಇಡೀ ಸರ್ಕಾರ ಚಳಿಯನ್ನ ಕೊಡವಿ ಎದ್ದು ನಿಲ್ತು. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟರು. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಭೇಟಿ ಕೊಟ್ಟರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆ ಮೇಲೆ ಸಭೆ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಭೇಟಿ ಕೊಟ್ಟರು. ಇದೆಲ್ಲದರ ಒಟ್ಟು ಫಲಿತಾಂಶ ಅಲ್ಲಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಮತ್ತು ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿಯಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಈಗಾಗಲೇ ನಿರ್ಮಾಣ ಮಾಡಿರುವ ಮನೆಗಳನ್ನ ಅವರಿಗೆ ಹಂಚಿಕೆ ಮಾಡುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು. ರಾಜ್ಯದ ಬೇರೆ ಯಾವುದೇ ಒತ್ತುವರಿ ಪ್ರಕರಣಗಳಲ್ಲಿ ಅಥವಾ ಅಕ್ರಮ ತೆರವು ಪ್ರಕರಣದಲ್ಲಿ ಅಥವಾ ನಿರಾಶ್ರಿತರ ಪ್ರಕರಣಗಳಲ್ಲಿ ಅಥವಾ ನ್ಯಾಯಯುತವಾಗಿ ತಮ್ಮದೇ ಭೂಮಿಯನ್ನ ಕಳ್ಕೊಂಡ ಪ್ರಕರಣಗಳಲ್ಲಿ ಪುನರ್ವಸತಿ ಇರಬಹುದು ಅಥವಾ ಪರಿಹಾರ ಇಷ್ಟು ಶೀಘ್ರವಾಗಿ ದೊರೆತ ಉದಾಹರಣೆಗಳು ಇಲ್ಲವೇ ಇಲ್ಲ. ಇಲ್ಲಿ ಕೇರಳದ ಮುಖ್ಯಮಂತ್ರಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇರಳದಲ್ಲಿ ಚುನಾವಣೆಯನ್ನ ಗೆಲ್ಲಬೇಕಿದೆ. ಆ ಕಾರಣಕ್ಕಾಗಿ ಅಲ್ಲಿನ ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಅಭಿಪ್ರಾಯವನ್ನ ಮೂಡಿಸಬೇಕಿದೆ. ಈ ಕಾರಣಕ್ಕೆ ಕ್ರಮ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಾಗಿ ಪಿಣರಾಯಿ ವಿಜಯನ್ ಅವರು ಕೂಡ ರಾಜಕೀಯ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವುದು ಕೂಡ ಅಷ್ಟೇ ನಿಜ. ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿರುವ ಪಿಣರಾಯಿ ಸರ್ಕಾರ ಮುಸ್ಲಿಂ ಸಮುದಾಯ ಅವರಿಂದ ದೂರ ಹೋಗ್ತಾ ಇರೋದನ್ನ ಕಂಡುಕೊಂಡಿದೆ. ಆ ಕಾರಣಕ್ಕಾಗಿ ಮುಂದಿನ ಚುನಾವಣೆಯಲ್ಲಿ ಅವರ ಬೆಂಬಲ ಗಳಿಸೋಕೆ ಮತ್ತು ಅವರ ಮತವನ್ನ ಗಳಿಸುವ ಪ್ರಯತ್ನದ ಭಾಗವಾಗಿ ಕರ್ನಾಟಕದ ಕೋಗಿಲು ವಿಚಾರವನ್ನ ಪ್ರಸ್ತಾಪಿಸಿ ಕೆಸಿ ವೇಣುಗೋಪಾಲ್ ಅವರನ್ನ ಎಳೆತಂದಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎರಡೂ ಕಡೆಯಿಂದ ನಡೆದಿರೋದು ಶುದ್ಧ ರಾಜಕೀಯ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದು. ಆದರೆ ರಾಜಕೀಯವೇ ನಡೆದರೂ ಕೊನೆಗೂ ಇಲ್ಲಿನ ನಿರಾಶ್ರಿತರಿಗೆ ಪರಿಹಾರ ದೊರೆಯುವ ರೀತಿಯಲ್ಲಾಗಿದೆ. ಮನೆ ನೀಡುವ ಭರವಸೆ ನೀಡಲಾಗಿದೆ. ನಿನ್ನೆನೇ ಮನೆಯನ್ನು ಹಂಚಿಕೆ ಮಾಡಬೇಕಾಗಿತ್ತು. ಈ ಬಗ್ಗೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ರು. ಆದರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸೋ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಸಮಯ ಹಿಡಿಯುವ ಕಾರಣ ಸ್ವಲ್ಪ ತಡ ಆಗ್ತಾ ಇದೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ ಪ್ರಕಾರವಾಗಿ ಅಲ್ಲಿ ನೆಲೆಸಿರುವ ಎಲ್ಲರಿಗೂ ಮನೆಯನ್ನು ನೀಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಎಲ್ಲರೂ ಸ್ಥಳೀಯರಲ್ಲ. ಯಾರು ಅರ್ಹ ದಾಖಲೆಗಳನ್ನು ಹೊಂದಿ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ಬರ್ತಾರೋ ಅಂಥವರಿಗೆ ಮಾತ್ರ ಮನೆ ನೀಡಲಾಗುತ್ತೆ ಅಂತ ಇಬ್ಬರೂ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿ ಪ್ರಕಾರವಾಗಿ ಒಟ್ಟು ಅಲ್ಲಿ 167 ಮನೆಗಳನ್ನು ಕೆಡವಲಾಗಿದ್ದು ಇಲ್ಲಿವರೆಗೆ 250 ಅರ್ಜಿಗಳು ತಮಗೆ ಮನೆ ಕಲ್ಪಿಸುವಂತೆ ಬಂದಿವೆಯಂತೆ. ಆದರೆ ಅರ್ಹ 90 ಮಂದಿಗೆ ಮಾತ್ರ ಮನೆ ನೀಡಲಾಗುತ್ತೆ ಅಂತ ಸಚಿವ ಭೈರತಿ ಸುರೇಶ್ ಈಗಾಗಲೇ ತಿಳಿಸಿದ್ದಾರೆ. ಈ ನಡುವೆ ಮತ್ತೆ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ ಸಭೆಯನ್ನು ಮಾಡಿದ್ದಾರೆ. ಇನ್ನು ಕೇರಳ ಕರ್ನಾಟಕದ ರಾಜಕೀಯವನ್ನ ಹೊರತುಪಡಿಸಿ ಕರ್ನಾಟಕದಲ್ಲಿ ಬೇರೇನೇ ರಾಜಕೀಯ ಈ ಪ್ರಕರಣದಲ್ಲಿ ನಡೀತಾ ಇದೆ. ಯಥಾ ಪ್ರಕಾರವಾಗಿ ಬಿಜೆಪಿ ಇಲ್ಲೂ ಕೂಡ ಬಾಂಗ್ಲಾ ಮತ್ತು ಮುಸ್ಲಿಂ ವಿಚಾರವನ್ನ ಮುನ್ನೆಲೆಗೆ ತಂದು ಮನೆ ಹಂಚಿಕೆಯನ್ನೇ ವಿರೋಧಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಸರಿಯಾದ ರೀತಿಯಲ್ಲಿ ಅಲ್ಲಿನ ನಿರಾಶ್ರಿತರ ಜೊತೆ ನಡ್ಕೊಂಡಿಲ್ಲ. ಆನಂತರ ಸತ್ಯ ಶೋಧನೆಗೂ ಇಳಿದ ಬಿಜೆಪಿ ಹೇಳ್ತಿರೋ ಮಾಹಿತಿ ಏನು ಅಂತಂದ್ರೆ ಅಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬಾಂಗ್ಲಾದಿಂದ ಬಂದವರು. ಇದನ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಮತ್ತು ಚಾಲೆಂಜ್ ಕೂಡ ಮಾಡಿದ್ದಾರೆ. ಅಲ್ಲಿರೋ ಪ್ರತಿಯೊಬ್ಬರೂ ಬಾಂಗ್ಲಾದೇಶಿಗರು ಅಂತ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ರಾಮಲಿಂಗಾರೆಡ್ಡಿ ಅವರು ಬಾಂಗ್ಲಾದೇಶವರಿಗೆ ಇಲ್ಲಿ ಮನೆ ಕೊಡೋಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ಹೀಗಂತ ಜಮೀರ್ ಪ್ರಶ್ನೆ ಕೇಳಿದ್ರೆ, ಇನ್ನು ರಾಮಲಿಂಗಾರೆಡ್ಡಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ ಅಲ್ವಾ? ಕಳೆದ 11 ವರ್ಷಗಳಿಂದ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಅವರೇ ಇರುವಾಗ ಬಾಂಗ್ಲಾದೇಶಿಗರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೊದಲು ಕನಿಷ್ಠ ಮಾನವೀಯ ದೃಷ್ಟಿಯಿಂದಾದ್ರೂ ಅಲ್ಲಿರೋರಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಅಕ್ರಮ ಒತ್ತುವರಿಯನ್ನ ತೆರವು ಮಾಡಬೇಕಾಗಿತ್ತು. ಅದನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ಆ ನಂತರ ತನ್ನ ಹೇಳಿಕೆಗೆ ಬದ್ಧವಾಗದೆ ಕೇರಳದ ಮುಖ್ಯಮಂತ್ರಿ ಮಾಡಿದ ಟ್ವೀಟ್ ಮತ್ತು ಹೇಳಿಕೆಯಿಂದ ಎಚ್ಚೆತ್ತುಕೊಂಡು ಪರಿಹಾರ ಕಾರ್ಯಕ್ಕೆ ಮುಂದಾಯಿತು ಅಂತಂದ್ರೆ ತನ್ನ ತಪ್ಪಿದೆ ಅಂತ ಪರೋಕ್ಷವಾಗಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತು. ಈ ನಿಲುವನ್ನ ಬಿಜೆಪಿ ಪ್ರಮುಖವಾಗಿ ಪ್ರಶ್ನೆ ಮಾಡಬೇಕಿತ್ತು. ಆದರೆ ಇಲ್ಲಿ ಬಿಜೆಪಿಗೆ ಬೇಕಿರೋದು ಅದಕ್ಕಿಂತ ಹೆಚ್ಚಾಗಿ ಕೋಗಿಲು ಬಡಾವಣೆಯಲ್ಲಿ ಪ್ರಮುಖವಾಗಿ ವಾಸ ಮಾಡ್ತಿರುವ ಹೆಚ್ಚು ಜನಸಂಖ್ಯೆ ಮುಸ್ಲಿಂ ಸಮುದಾಯದ ಫಕೀರರು ಅನ್ನೋದು. ಆದರೆ ಇಲ್ಲಿ ನೆಲೆಸಿರೋ ಮತ್ತು ಇಲ್ಲಿನ ನಿವಾಸಿಗಳ ಜೊತೆ ಹಲವಾರು ವರ್ಷಗಳಿಂದ ಸಂಪರ್ಕದಲ್ಲಿರುವ ಅನೇಕ ಹೋರಾಟಗಾರರು ಹೇಳ್ತಿರೋ ಪ್ರಕಾರವಾಗಿ ಇಲ್ಲಿ ಬರೀ ಮುಸ್ಲಿಂ ಸಮುದಾಯ ಅಂತಂದ್ರೆ ಫಕೀರ್ ಸಮುದಾಯದವರು ಮಾತ್ರ ಇಲ್ಲ. ಇಲ್ಲಿ ದಲಿತರಿದ್ದಾರೆ, ಕ್ರಿಶ್ಚಿಯನ್ ಕುಟುಂಬಗಳಿದ್ದಾವೆ. ಅವರ ದಾಖಲಾತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ಅವರು ಬಾಂಗ್ಲಾದೇಶಿಗಳು ಅನ್ನೋ ಬಿಜೆಪಿ ವಾದಕ್ಕೆ ಅವರ ಆಧಾರ್ ಕಾರ್ಡ್ಗಳು, ಅವರ ಶಾಲಾ ದಾಖಲಾತಿ ಪ್ರಮಾಣ ಪತ್ರಗಳು, ಅವರ ಬರ್ತ್ ಸರ್ಟಿಫಿಕೇಟ್ ಇನ್ನಿತರ ದಾಖಲೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಈ ಹಿಂದೆ ಕೂಡ ಈ ಕಾಲೋನಿಯ ಜನ ತಮಗೆ ಹಕ್ಕುಪತ್ರ ನೀಡುವಂತೆ ಮನವಿ ಮಾಡಿರುವ ದಾಖಲೆಗಳು ಕೂಡ ಸಿಕ್ಕಿದೆ. ಅಂದ್ರೆ ಬಿಜೆಪಿಯವರು ಹೇಳ್ತಿರೋ ಪ್ರಕಾರವಾಗಿ ಈಗ ಬಂದು ಸೇರ್ಕೊಂಡಿರೋ ಜನ ಇವರಲ್ಲ. ಹಲವಾರು ವರ್ಷಗಳಿಂದ ಇಲ್ಲಿ ಜನ ನೆಲೆಸಿದ್ದಾರೆ. ಈಗಿರುವ ಎಲ್ಲಾ ಜನರು ಮೊದಲಿಂದಲೂ ವಾಸವಾಗದೇ ಇದ್ರು ಮೊದಲಿಂದ ವಾಸವಾಗಿರುವ ಜನ ಇಲ್ಲಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಆದರೆ ಎಷ್ಟು ಪ್ರಮಾಣದ ಜನ ನಿಜವಾಗಿಯೂ ಇಲ್ಲಿ ನೆಲೆಸಿದ್ರು ಅನ್ನೋದನ್ನ ಸರ್ಕಾರ ಈಗ ಗುರುತು ಮಾಡಬೇಕಿದೆ. ಸರ್ಕಾರದ ಒತ್ತುವರಿ ಜಾಗವನ್ನ ಸರ್ಕಾರ ವಶಪಡಿಸಿಕೊಳ್ಬೇಕು ನಿಜ. ಸರ್ಕಾರಿ ಆಸ್ತಿಯನ್ನ ಕಾಪಾಡಿಕೊಳ್ಬೇಕು. ಆದರೆ ಬಡವರ ಮೇಲೆ, ನಿರ್ಗತಿಕರ ಮೇಲೆ, ದುರ್ಬಲರ ಮೇಲೆ, ದೀನ ದಲಿತರ ಮೇಲೆ, ಶೋಷಿತರ ಮೇಲೆ ಸರ್ಕಾರ ತೋರುವ ದರ್ಪವನ್ನ ಅದೇ ಪ್ರಭಾವಿ ವ್ಯಕ್ತಿಗಳು ಸರ್ಕಾರಿ ಜಮೀನನ್ನ ವಶಪಡಿಸಿಕೊಂಡಾಗ, ಸರ್ಕಾರಿ ಜಮೀನನ್ನ ಮಾರಾಟ ಮಾಡಿದಾಗ ಕ್ರಮವನ್ನ ತೆಗೆದುಕೊಳ್ಳತ್ತಾ ಅನ್ನೋದು ಇಲ್ಲಿರೋ ಪ್ರಶ್ನೆ. ಈಗ ಬೈಯಪ್ಪನಹಳ್ಳಿಯಲ್ಲಿ ಈ ಜನರಿಗೆ ಮನೆಯನ್ನ ನೀಡ್ತಾ ಇರೋದಕ್ಕೆ ವಿರೋಧ ವ್ಯಕ್ತ ಆಗಿದೆ. ಇಲ್ಲಿ ಕಟ್ಟಿರೋದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನ. ಈ ಯೋಜನೆ ಅಡಿಯಲ್ಲಿ ಮನೆ ಪಡೆಯುವ ಅರ್ಹ ಫಲಾನುಭವಿಗಳು ಪೂರ್ಣ ಪ್ರಮಾಣದ ಹಣವನ್ನು ಪಾವತಿ ಮಾಡಿ 6 ವರ್ಷಗಳು ಕಳೆದಿದೆ. ಮೊದಲು ನಮಗೆ ಮನೆ ಕೊಡಿ, ನಂತರ ಅವರಿಗೆ ಕೊಡಿ ಅನ್ನುವ ಆಗ್ರಹ ಕೇಳಿ ಬರ್ತಿದೆ. ಅಷ್ಟು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ರೈಲ್ವೆ ಕಾಮಗಾರಿಗಾಗಿ ಅಥವಾ ಬೇರೆ ಯಾವುದೇ ಕಾಮಗಾರಿಗಾಗಿ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗಾಗಿ ತಮ್ಮ ಜಮೀನನ್ನ ಕಳ್ಕೊಂಡು ಪುನರ್ವಸತಿಗಾಗಿ ಕಾಯ್ತಿರುವ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೂ ಇದೇ ಮಾದರಿಯಲ್ಲಿ ಅತ್ಯಂತ ಶೀಘ್ರವಾಗಿ ಪುನರ್ವಸತಿಯನ್ನ ಕಲ್ಪಿಸಿ ಅನ್ನೋದು ಅವರ ಒತ್ತಾಯ ಆಗಿದೆ. ಹೀಗೆ ರಾಜ್ಯ ಸರ್ಕಾರ ಏನೋ ಮಾಡೋದಕ್ಕೆ ಹೋಗಿ ಏನನ್ನೋ ಮಾಡ್ಕೊಂಡು ಕೂತಿದೆ. ಇನ್ನೊಂದು ಕಡೆಯಲ್ಲಿ ಕಾನೂನಾತ್ಮಕ ಸಮಸ್ಯೆಯ ಪ್ರಶ್ನೆನೂ ಇಲ್ಲಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡುವ ಮುಂಚೆ ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕಿದೆ. ಕಂದಾಯ ಇಲಾಖೆಯಿಂದ ಪತ್ರ ಬೇಕಿದೆ. ಮೊದಲು ಯಾರು ಹಣವನ್ನ ಪಾವತಿ ಮಾಡಿದ್ದಾರೋ ಅವರಿಗೂ ನೀಡಬೇಕಿದೆ. ಇದೆಲ್ಲವನ್ನ ಪರಿಗಣಿಸಲೇಬೇಕು. ಇಲ್ಲದೇ ಇದ್ರೆ ಮುಂದೆ ಕಾನೂನಾತ್ಮಕ ಹೋರಾಟದ ಎಚ್ಚರಿಕೆಯನ್ನ ಬಿಜೆಪಿ ಮತ್ತು ಈಗ ಮನೆಗಾಗಿ ಕಾಯ್ತಿರುವ ನಿರಾಶ್ರಿತರು ನೀಡಿರೋ ಕಾರಣಕ್ಕಾಗಿ ಅದನ್ನ ಸರ್ಕಾರ ಸೂಕ್ಷ್ಮತೆಯಿಂದ ನಿಭಾಯಿಸಬೇಕಿದೆ. ರಾಜ್ಯದಲ್ಲಿರುವ ಎಲ್ಲ ವಸತಿ ರಹಿತರಿಗೆ, ನಿರಾಶ್ರಿತರಿಗೆ ಮನೆ ಸಿಗಬೇಕು, ಸ್ವಂತ ಸೂರು ಸಿಗಬೇಕು, ಅವರಿಗೆ ಬದುಕುವ ಹಕ್ಕನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ಕ್ರಮ ಸ್ವಾಗತಾರ್ಹ. ಆದರೆ ಸರ್ಕಾರದ ಈ ಕ್ರಮ ಕೇವಲ ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದು ಅನ್ನೋದು ಮಾತ್ರ ಬೇಸರ ತರಿಸುವ ಸಂಗತಿ. ಇದೇ ರೀತಿಯ ಕಾರ್ಯ ರಾಜ್ಯದಲ್ಲಿ ಎಲ್ಲ ಮನೆ ಕಳೆದುಕೊಂಡವರ, ಭೂಮಿ ಕಳ್ಕೊಂಡವರ, ನಿರಾಶ್ರಿತರ ವಿಚಾರದಲ್ಲಿ ಮಾಡಿದ್ದೇ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಕಾಳಜಿಯನ್ನ ಮೆಚ್ಚಬಹುದು.